ಹೇಳಿ, ಈಗ ಗೋಲ್ಡ್ ಹೋಗಿದೆ, ನಿಮ್ದೆಷ್ಟು ಹೋಗಿದೆ? ನಾನು ಮದುವೆಗೆ ಅಂತ ಮಾಡಿಸ್ಕೊಟ್ಟಿದ್ದು ಯಾವುದೂ ಇಲ್ಲ. ಮದುವೆಗೆ ಒಂದು ನೆಕ್ಲೆಸ್ಸು, ಲಾಂಗ್ ಚೈನು, ವಾಲೆ ಎಲ್ಲ ಮಾಡಿಸಿದ್ರು. ಅದು ಯಾವುದೂ ಇಲ್ಲ, ಎಲ್ಲ ಹೋಗಿದೆ. ಅಮ್ಮಮ್ಮ ಅಂದರೆ ನಂದೇ 100 ಗ್ರಾಮ್ 92 100 ಗ್ರಾಮ್ ಹತ್ತತ್ರ. ಆ್ಯನಿವರ್ಸರಿ ಇತ್ತ ನಿಮ್ಮದು? ನಂದು 3rd ಇಯರ್ ಆ್ಯನಿವರ್ಸರಿ ಇತ್ತು. ನಾನು, ನನ್ನ ಹಸ್ಬೆಂಡು, ಅಮ್ಮ, ನನ್ನ ಮಗ ಮೈಸೂರಿಗೆ ಹೋಗಿದ್ವಿ ಶನಿವಾರ. ಭಾನುವಾರ ಬರೋಕ್ಕಾಗಲ್ಲ, ಟ್ರಾಫಿಕ್ ಜಾಸ್ತಿ, ವೀಕೆಂಡ್ಸ್ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಬರೋಣ. ನಮ್ಮ ಚಿಕ್ಕಮ್ಮನ ಮನೆ ಮೈಸೂರಲ್ಲೇ ಇರೋದು. ಸೊ ಅಲ್ಲೇ ಸ್ಟೇ ಆಗಿ ಬರೋಣ ಅಂತ ಮಾರ್ನಿಂಗ್ ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಈ ಕೆಲಸ ಆಗಿದೆ. ಹೆಂಗಾಗಿದೆ ಅಂದರೆ, ನಾವು ಆ್ಯಕ್ಚುಲಿ ಗೇಟು ಕ್ಲೋಸೇ ಆಗಿತ್ತು. ನಾವು ನಾರ್ಮಲಾಗಿ ಕೀ ತೊಗೊಂಡು ಡೋರ್ ಓಪನ್ ಮಾಡೋಣ ಅಂತ ಬರ್ತೀವಿ, ಆಲ್ರೆಡಿ ಡೋರ್ ಓಪನ್ ಆಗಿದೆ. ಆಮೇಲೆ ಬೀರೆಲ್ಲ ಓಪನ್ ಆಗಿ ಬಟ್ಟೆ ಎಲ್ಲ ಹಾಸಿಗೆ ಮೇಲೆ ಬೆಡ್ ಮೇಲೆ ಇದ್ದು ಒಡವೆ ಎಲ್ಲ ತೊಗೊಂಡೋಗಿದ್ದಾರೆ. ಒಂದು ಒಡವೆನೂ ಬಿಟ್ಟಿಲ್ಲ ಆ್ಯಕ್ಚುಲಿ. ಅನುಮಾನ ಯಾರ ಮೇಲೂ, ಅದೇ ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಕಳ್ಳರು ಮಾಡಿರೋಕ್ಕೆ ಚಾನ್ಸ್ ಇಲ್ಲ. ಕಳ್ಳರು ಆಗಿದ್ರೆ ಬೆಳ್ಳಿ ಐಟಮ್ಸು ಕೂಡ ತೊಗೊಂಡು ಹೋಗ್ತಿದ್ರು. ದೇವ್ರ ಮನೇಲಿ ಅಷ್ಟೊಂದು ಬೆಳ್ಳಿ ಐಟಮ್ಸ್ ಇದೆ. ಬೆಳ್ಳಿ ಐಟಮ್ಸ್ ಕೂಡ ಮುಟ್ಟಿಲ್ಲ ಅವರು. ಇಲ್ಲೇ ಎದುರುಗಡೆ ಡೋರ್ ಓಪನ್ ಮಾಡಿದ ತಕ್ಷಣ ಬೆಳ್ಳಿ ಕುಂಕುಮಣಿ ಇದೆ, ಅದು ಕಣ್ಣಿಗೆ ಕಾಣಿಸುತ್ತೆ. ಕಳ್ಳರಾದ್ರೆ ಎಲ್ಲನೂ 1 ರೂಪಾಯಿ ಕೂಡ ಬಿಡಲ್ಲ. ಕಳ್ಳರು ಕಸಬೆ ಅದು. ಆ್ಯಕ್ಚುಲಿ ಕಳ್ಳರು 1 ರೂಪಾಯಿ ಕೂಡ ಬಿಡಲ್ಲ, ಎಲ್ಲನೂ ದೋಚ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಬರೀ ಒಡವೆಗಳು ಮಾತ್ರ ತೊಗೊಂಡು, ಅದರಲ್ಲೂ ಅಮೌಂಟು ಸ್ವಲ್ಪ ತೊಗೊಂಡು ಸ್ವಲ್ಪ ಅಲ್ಲೇ ಬಿಟ್ಟಿದ್ದಾರೆ. ಅಮೌಂಟ್ ಕಳ್ಳರಾದ್ರೆ ಎಲ್ಲನೂ ತೊಗೊಂಡು ಹೋಗ್ತಾರೆ. ಯಾರು ಅಷ್ಟು ಸ್ವಲ್ಪ ಬಿಟ್ಟು ಸ್ವಲ್ಪ ತೊಗೊಂಡು ಹೋಗಲ್ಲ. ಇವಾಗ ಆದಷ್ಟು 1 ಗ್ರಾಮಲ್ಲ 2 ಗ್ರಾಮಲ್ಲ, ಹತ್ತತ್ರ 150 ಗ್ರಾಮು ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಇವತ್ತೊಂದರೆ ನಮ್ಮ ಮನೇಲಿ ಕಳ್ತನ ಆಗಿದೆ ಅಂದರೆ ಬೇರೆಯವ್ರ ಮನೇಲೂ ಅಕ್ಕಪಕ್ಕನೂ ಕಳ್ತನ ಆಗಬಹುದು. ಇದೇ ಥರನೇ ಆಗ್ತಿರುತ್ತೆ. ಇವಾಗ ನಾವು ಕಷ್ಟಪಟ್ಟು ದುಡ್ದು, ಇವಾಗ ನಾವು ಏನು ಸುಖವಾಗಿ ಬಂದಿಲ್ಲ, ಕಷ್ಟದಿಂದನೇ ನಾವು ಕಷ್ಟಪಟ್ಟು ಇಷ್ಟೊಂದು ಮಾಡಿರೋದು. ಇನ್ನೂ ನನ್ನ ಮದುವೆ ಸಾಲನೂ ಕೂಡ ತೀರಿಲ್ಲ, ಕಷ್ಟದಲ್ಲೇ ಇದ್ದೀವಿ ನಾವು. ಇವಾಗ ನೋಡಿದ್ರೆ ಇವಾಗ ಇನ್ನೇನು ಜೀವನ ನೆಮ್ಮದಿಯಾಗಿರೋಣ ಅನ್ನೋಷ್ಟರಲ್ಲಿ ಈ ಥರ ಆಗಿದೆ. ಅದು ಯಾರು ಎತ್ಕೊಂಡಿದ್ದಾರೋ ದಯವಿಟ್ಟು ಪ್ಲೀಸ್, ಏನೇ ಆದರೂ ಪರವಾಗಿಲ್ಲ ತಂದು ರಿಟರ್ನ್ ಇಟ್ಬಿಡಿ. ನಾವು ನಿಮ್ಗೇನು ಮಾಡಲ್ಲ, ಏನೂ ಮಾಡಲ್ಲ, ಏನೇ ಆದರೂ ಪರವಾಗಿಲ್ಲ. ಅದೆಷ್ಟು ನಾವು ಕಷ್ಟಪಟ್ಟು ದುಡ್ದು ತೊಗೊಂಡಿರೋ ಒಡವೆಸ್, ಅದಕ್ಕೆ ಯಾರ ಮನೇನೂ ಹಾಳು ಮಾಡಿ ಕಳ್ತನ ಮಾಡಿ ನಾವು ಕೂಡ ತೊಗೊಂಡಿಲ್ಲ. ಪ್ಲೀಸ್ ಯಾರು ತೊಗೊಂಡಿದ್ರೋ ಅವ್ರು ತಂದು ರಿಟರ್ನ್ ಇಟ್ಬಿಡಿ ಅಂತ ನಾವು ಕೇಳೋದಷ್ಟೇ. ಹೌದು, ಪೊಲೀಸ್ ಕಂಪ್ಲೇಂಟ್ ಆಗಿ ಎಲ್ಲ ಆಗಿದೆ. ಪಲ್ಲವಿ. ನಮ್ಮ ಮನೇಲಿ ಕಳ್ತನ ಆಗದೆ 160 ಗ್ರಾಮ್ ಚಿನ್ನ, 37,000 ದುಡ್ಡು. ನಾವು ಮೈಸೂರಿಗೆ ಹೋಗಿದ್ದು ಆ್ಯನಿವರ್ಸರಿ, ಮಗಳದ್ದು ಹಳಿದು ಇತ್ತು, ಆ್ಯನಿವರ್ಸರಿಗೆ ಹೋಗಿದ್ದು. ಬರೋಷ್ಟರಲ್ಲಿ ನಮ್ಮ ಯಜಮಾನ್ರ ಮಗ ಇದ್ದರು. ಅವರು ಡ್ಯೂಟಿಗೆ ಹೋದ್ಮೇಲೆ ಬೀಗ ಹಾಕ್ಕೊಂಡು ಹೋದ್ಮೇಲೆ ಯಾರೋ ಬಂದು ನೋಡ್ಕೊಂಡಿದ್ದು ಬೀಗ ಓಪನ್ ಮಾಡಿಕೊಂಡು 160 ಗ್ರಾಮ್ ಚಿನ್ನನ ಬೀಗ ಹೊಡೆದ್ಬಿಟ್ಟು ತೆಗೆದುಬಿಟ್ಟು ತಗೊಂಡೋಗವ್ರಿ. ಒಳಗೆ ಲಾಕ್ ಹಾಕಿದೆ, ಈಚೆ ಲಾಕ್ ಹಂಗೆ ಇತ್ತು. ಒಳಗೆ ಲಾಕ್ ಬಟ್ಟೆ ಕೆಳಗೆ ಅವು ಸಿಕ್ಕಿದೆ. ಬಟ್ಟೆ ಎಲ್ಲ ತೆಗ್ದು ಮಂಚದ ಮೇಲೆ ಹಾಕ್ಬಿಟ್ಟು, ಮಂಚದ ಮೇಲೆ ಬಟ್ಟೆ ತೆಗ್ದಾಗ ಒಳಗೆ ಲಾಕ್ ಸಿಕ್ಕೈತೆ. ಆವಾಗ ಒಳಗೆ ಲಾಕ್ ತೆಗೆದ್ಬಿಟ್ಟು 3 ಬಾಕ್ಸ್ ಚಿನ್ನ, 160 ಗ್ರಾಮ್ ಚಿನ್ನ ಹೊತ್ಕೊಂಡು ಹೋಗವ್ರಿ. 16-18 ಲಕ್ಷ ಸಿಗ್ತದೆ. ಪೊಲೀಸರು ನನಗೆ ದಯವಿಟ್ಟು ಎಲ್ಲನೂ ಹುಡುಕೊಟ್ಟು ನನಗೆ ಚಿನ್ನ, ನನಗೆ ಆಭರಣ ವಾಪಸ್ ಕೊಡಿಸ್ಬೇಕಷ್ಟೆ. ವರ್ಕ್ಶಾಪ್ಗೆ ಹೋಯ್ತಾರೆ ಅವರು. ನಮ್ದು ಹುಟ್ಟೂರೆಲ್ಲ ನಾಗಮಂಗಲ. ಇಲ್ಲಿಗೆ ಬಂದು 5 ವರ್ಷ ಆಯಿತು. ಸ್ವಂತ ಮನೆ. ಒಡವೆ ಜಾಸ್ತಿ ಆಗತ್ತೆ. ಗ್ರಾಮ 15,000 ಆಗೈತೆ. 160 ಗ್ರಾಮ್ ಚಿನ್ನ ಕಳ್ಕೊಂಡಿದ್ದೀನಿ. ನಂದು ನನ್ನ ಮಗಳದು, ಅದು ನಂದರ್ಧ ನನ್ನ ಮಗಳದರ್ಧ. ಮದುವೆಗೆ ಸಾಲ ಮಾಡಿ ಇನ್ನೂ ಸಾಲ ತೀರಿಸ್ತಾ ಇದ್ದೀವಿ ನಾವು. ಮಗಳು ಮದುವೆಗೆ ಸಾಲ ಮಾಡಿ ಮಾಡಿಸಿದ್ದು. ನನ್ನ ಮಗಳದ್ದು ಲಾಂಗ್ ಚೈನು, 3 ನೆಕ್ಲೆಸ್ಸು, 1 ಚೈನು, 8 ಜೊತೆ ವಾಲೆ, 35,000 ದುಡ್ಡು ಎಲ್ಲ ಹೋಗೈತೆ ಸರ್. ಆದಷ್ಟು ಬೇಗ ಪೊಲೀಸರಿಗೆ ಕೇಳ್ಕೊತೀನಿ, ಆದಷ್ಟು ಬೇಗ ನನಗೆ ಹುಡುಕಿ ಕೊಡಬೇಕು. ವಿಜಯಲಕ್ಷ್ಮಿ.